ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ಬೂದುಗುಂಬಳಕಾಯಿ ಸಂಡಿಗೆ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ. ಮೇಲ್ಗಡೆ ಬೂದಿ ಬೂದಿ ಥರ ಇರೋದ್ರಿಂದ ಇದಕ್ಕೆ ಬೂದುಗುಂಬಳಕಾಯಿ ಅಂತ ಹೇಳ್ತಾರೆ ಇರ್ಬೋದು. ಇದಕ್ಕೆ ಆ್ಯಶ್ ಗಾರ್ಡ್ ಅಂತಲೂ ಕೂಡ ಹೇಳ್ತಾರೆ. ಇದನ್ನು ಚೆನ್ನಾಗಿ ತೊಳೆದು ನಾವು ತೊಗೋಬೇಕು. ಮೇಲ್ಗಡೆ ಎಲ್ಲ ಬೂದಿ ಬೂದಿ ಥರ ಇರುತ್ತೆ, ಅದೆಲ್ಲ ನಾವು ಚೆನ್ನಾಗಿ ತೊಳೆದು ತೊಗೋಬೇಕಾಗ್ತದೆ. ಈಗ ನಾವು ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೋಬೇಕು. ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ, ಈ ರೀತಿಯಾಗಿ ನಾನು ಪೀಸ್ ಮಾಡಿ ತಗೊಂಡಿದ್ದೀನಿ. ಇದರಲ್ಲಿನ ಬೀಜ ಆಗಲಿ ಅಥವಾ ಸಿಪ್ಪೆ ಆಗಲಿ ಏನೂ ತೆಗಿಬಾರದು. ಪ್ರತಿಯೊಂದನ್ನು ನಾವು ತುರಿದು ತಗೋಬೇಕು. ಈಗ ನಾನಿಲ್ಲಿ ಈ ರೀತಿಯಾಗಿ ನೋಡಿ ತುರಿತಾ ಇದ್ದೀನಿ. ಈ ಬೀಜ ಎಣ್ಣೆಯಲ್ಲಿ ಹಾಕಿ ಕರೆದಾಗ ಗರಿ ಗರಿ ಆಗುತ್ತೆ. ಅದು ತಿಂದಾಗ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಏನೂ ಆಗಲ್ಲ. ನಾವು ಬೀಜನೂ ಕೂಡ ಹಾಕಿ ಉಪಯೋಗಿಸ್ಕೋಬೋದು. ನೋಡಿ, ಇಲ್ಲಿ ನಾನು ಈ ರೀತಿಯಾಗಿ ಎಲ್ಲನೂ ಕುಂಬಳಕಾಯಿ ತುರಿದು ತೊಗೊಂಡಿದ್ದೀನಿ. ಇದರಲ್ಲಿ ನೀರಿದೆ. ಈ ನೀರನ್ನು ನಾವು ಹಿಂಡಿ ತಗೋಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಬಟ್ಟೆಯಲ್ಲಿ ಕಟ್ಟಿ ರಾತ್ರಿ ಎಲ್ಲ ಪೂರ್ತಿ ಇಡ್ತಾರೆ. ಅದೆಲ್ಲ ನೀರೆಲ್ಲ ಹೋದ ನಂತರ ಅದರಿಂದ ಸಂಡಿಗೆಯನ್ನು ಮಾಡ್ತಾರೆ. ನಾನು ಹಾಗೆ ಮಾಡ್ತಾ ಇಲ್ಲ. ಇಲ್ಲಿ ನಾನು ಹಿಂಡಿ ತಗೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹಿಂಡ್ತಾ ಇದ್ದೀನಿ. ಇವಾಗ ನೋಡಿ, ಇಲ್ಲಿ ಇಷ್ಟು ಹಿಂಡಿ ತೆಗೆದಿರುವಂಥ ರಸ ಎಷ್ಟೊಂದು ಬಂದಿದೆ. ಇದನ್ನು ಏನು ಮಾಡಬೇಕು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ನೀವು ಈ ರಸವನ್ನು ಹಾಕಿನೂ ಕೂಡ ಸಂಡಿಗೆ ಮಾಡಬಹುದು. ಅದರಲ್ಲಿ ಮಂಡಕ್ಕಿ ಸ್ವಲ್ಪ ಹೆಚ್ಚು ಹಾಕಿ ನೀವು ಸಂಡಿಗೆಯನ್ನು ಮಾಡ್ಕೋಬೋದು. ಆದರೆ ನಾವು ರಸ ಹಾಕೋದ್ರಿಂದ ಮಂಡಕ್ಕಿ ಹೆಚ್ಚು ಆಗುತ್ತೆ ಮತ್ತು ಕುಂಬಳಕಾಯಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಮಂಡಕ್ಕಿಯನ್ನು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಕುಂಬಳಕಾಯಿ ಹೆಚ್ಚಿಗೆ ಹಾಕ್ತಾಯಿದ್ದೀನಿ. ಈ ರಸದಿಂದ ಏನು ಮಾಡಬೇಕು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇವಾಗ ನೋಡಿ, ನಾನಿಲ್ಲಿ ಹಿಂಡಿರುವಂಥದ್ದು ತಗೊಂಡಿದ್ದೀನಿ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನಾವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬಹುದು. ಮೊದಲಿಗೆ ಸ್ವಲ್ಪನೇ ಉಪ್ಪು ಹಾಕಿ, ಹಾಗೆಯೇ ಇಲ್ಲಿ ಉದ್ದಿನಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ನಾನು ಉದ್ದಿನಬೇಳೆಯನ್ನು ಮಿಕ್ಸರ್ನಲ್ಲಿ ಹಾಕಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ. ನೀವು ಹೆಚ್ಚು ಕ್ವಾಂಟಿಟಿಯಲ್ಲಿ ಮಾಡುವಾಗಿದ್ದರೆ ಗಿರಣಿಗೆ ಕೊಟ್ಟು ನೀವು ಹಿಟ್ಟು ಮಾಡಿಸ್ಕೊಂಬರ್ಬೋದು. ಇಲ್ಲ ಅಂದರೆ ಮಿಕ್ಸರ್ನಲ್ಲಿನೂ ಕೂಡ ಮಾಡ್ಕೋಬಹುದು. ಇವಾಗ ನೋಡಿ, ನಾನು ಈ ರೀತಿಯಾಗಿ ಹಿಟ್ಟು ಮಾಡ್ಕೊಂಡಿದ್ದೀನಿ. ಮಿಕ್ಸರ್ನಲ್ಲಿ ಹಾಕಿ ನಾವು ಜರಡಿ ಹಿಡಿದು ತೊಗೋಬೇಕಾಗ್ತದೆ. ಹಿಟ್ಟು ಮೊದಲಿಗೆ ಒಮ್ಮೆಲೆ ಎಲ್ಲ ಹಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ಹಿಟ್ಟು ನೋಡಿಕೊಂಡು ಅದಕ್ಕೆ ಎಷ್ಟು ಹಿಡಿಸತ್ತೆ ನೋಡಿಕೊಂಡು ನಾವು ಹಿಟ್ಟು ಹಾಕಬೇಕು. ಮತ್ತು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇಷ್ಟಾದ ನಂತರ ನಾವು ಇದನ್ನು ಪಕ್ಕಕ್ಕೆ ಇಡೋಣ. ಇಟ್ಟು ನಾವೇನು ಮಂಡಕ್ಕಿ ತೊಗೊಂಡಿದ್ವಿ, ಈ ಮಂಡಕ್ಕಿ ಇದನ್ನು ತೊಳೆದು ತೊಗೋತೀನಿ ನಾನು. ಇದನ್ನು ನೀವು ಮಿಕ್ಸರ್ನಲ್ಲಿ ಹಾಕಿ ಪೌಡರ್ ಮಾಡಿ ಕೂಡ ಹಾಕಬಹುದು. ಆದರೆ ಧೂಳು ಮಣ್ಣು ಏನಾದರೂ ಇರುತ್ತೆ ಅಂಥೇಳಿ ನಾನು ಇದನ್ನು ತೊಳೆದು ತೊಗೋತಾ ಇದ್ದೀನಿ. ಮತ್ತು ಮಂಡಕ್ಕಿ ಪ್ರಮಾಣ ಇಷ್ಟೇ ತಗೋಬೇಕು ಅಂತ ಏನಿಲ್ಲ. ಹದ ನೋಡಿಕೊಂಡು ನಾವು ಮಂಡಕ್ಕಿಯನ್ನು ಸೇರಿಸ್ಕೋಬೇಕು. ಮಂಡಕ್ಕಿ ಹಾಕೋದ್ರಿಂದ ಸಂಡಿಗೆ ಪೊಳ್ಳಾಗತ್ತೆ. ಇವಾಗ ನೋಡಿ, ಇಲ್ಲಿ ನಾನು ಮಂಡಕ್ಕಿಯನ್ನು ಹಿಂಡ್ತಾ ಇದ್ದೀನಿ. ಈ ರೀತಿಯಾಗಿ ಹಿಂಡಿ ಎಲ್ಲ ಮಂಡಕ್ಕಿನೂ ಇಲ್ಲಿ ಕುಂಬಳಕಾಯಿ ಮತ್ತು ಉದ್ದಿನ ಹಿಟ್ಟು ಏನು ಮಿಕ್ಸ್ ಮಾಡ್ಕೊಂಡಿಟ್ಟಿದ್ದೀವಲ್ಲ ಅದಕ್ಕೆ ಹಾಕೊಳ್ಳೋಣ. ಇವಾಗ ನೋಡಿ, ಇಲ್ಲಿ ನೀರು ಎಷ್ಟು ಗಲೀಜು ಬಂದಿದೆ. ಈಗ ಮಂಡಕ್ಕಿ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಈ ಬೌಲ್ನಿಂದ 1 ಬೌಲಷ್ಟು ಹಿಟ್ಟು ತೊಗೊಂಡಿದ್ದೆ. ಅದು ಪೂರ್ತಿಯಾಗಿ ನಾನಿಲ್ಲಿ ಹಿಟ್ಟು ಹಾಕಿದ್ದೀನಿ. ನಾನು ಕುಂಬಳಕಾಯಿ ಪೂರ್ತಿಯಾಗಿ ತೊಗೊಂಡಿಲ್ಲ, ಅರ್ಧ ಕುಂಬಳಕಾಯಿ ತೊಗೊಂಡಿದ್ದೆ. ಚಿಕ್ಕ ಕುಂಬಳಕಾಯಿ ಇತ್ತು ಅದು. ಈಗ ಇದಕ್ಕೆ ಒಂದು 10 ರಿಂದ 15 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಜೀರಿಗೆ 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ನೀವು ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈ ರೀತಿಯಾಗಿ ನೀವು ಮೆಣಸಿನ್ಕಾಯಿ ಪೇಸ್ಟನ್ನು ಮಾಡಿಕೊಂಡು ಇದನ್ನು ಈ ಕುಂಬಳಕಾಯಿ ಮಿಶ್ರಣ ಏನಿತ್ತಲ್ಲ ಅದಕ್ಕೆ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡಿಕೊಂಡು ಉಪ್ಪು ನಮಗೆ ನೋಡಿಕೊಂಡು ಮತ್ತೆ ನೀವು ಉಪ್ಪನ್ನು ಸೇರಿಸ್ಕೋಬೋದು. ಈ ರೀತಿಯಾಗಿ ಒಂಥರ ಬುರು ಬುರು ಅಂತ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಈಗ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸಿದ್ದೀನಿ. ನಾನಿಲ್ಲಿ 1.5 ಸ್ಪೂನಷ್ಟು ಉಪ್ಪು ಇಲ್ಲಿ ಸೇರಿಸಿದ್ದೀನಿ. ನಾವು ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅಂದರೆ ಒಂದು ಬೌಲ್ನಲ್ಲಿ ನೀರು ತಗೋಬೇಕು. ನೀರು ತಗೊಂಡು ಒಂದು ಸ್ವಲ್ಪ ನೀರಿನಲ್ಲಿ ಹಾಕಿ ನೋಡಬೇಕು, ಅದು ಮೇಲ್ಗಡೆ ತೇಲಬೇಕು. ನಾವು ಹಾಕಿರೋ ಮಿಶ್ರಣ ಏನಿರುತ್ತಲ್ಲ ಅದು ಮೇಲ್ಗಡೆ ತೇಲಬೇಕು. ಅಲ್ಲಿವರೆಗೂ ನಾವು ಅದನ್ನು ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಒಂದು 10 ರಿಂದ 15 ನಿಮಿಷ ಬೇಕಾಗ್ತದೆ ಮಿಕ್ಸ್ ಮಾಡಲಿಕ್ಕೆ. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಪರಾತ್ ತೊಗೊಂಡಿದ್ದೀನಿ. ಪರಾತ್ಗೆ 2 ಹನಿಯಷ್ಟು ಎಣ್ಣೆ ಹಾಕಿ ಪೂರ್ತಿಯಾಗಿ ಹಚ್ಕೊಂಡಿದ್ದೀನಿ. ಹಚ್ಕೊಂಡು ಈಗ ನಾನಿಲ್ಲಿ ಸಂಡಿಗೆಯನ್ನು ಇಡ್ತಾ ಇದ್ದೀನಿ. ನೀವು ಸಂಡಿಗೆಯನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಅಥವಾ ಪ್ಲಾಸ್ಟಿಕ್ ಹಾಳೆ ಮೇಲೆನೂ ಕೂಡ ಹಾಕ್ಬೋದು. ನನಗೆ ಒಣಗಲಿಕ್ಕೆ ಹಾಕಲಿಕ್ಕೆ ಜಾಗ ಸರಿಯಾಗಿಲ್ಲ, ಜಾಗನ ಚೇಂಜ್ ಮಾಡ್ತಾ ಇರಬೇಕಾಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ. ಇಲ್ಲಿ ಬಿಸಿಲು ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ, ಇಲ್ಲಿ ನಾನು ಸಂಡಿಗೆ ಕೂಡ ಇಲ್ಲಿ ಒಣಗಿದೆ. 2-3 ದಿನ ಇಟ್ಟು ನಾನು ಒಣಗಿಸಿದ್ದೀನಿ. ಚೆನ್ನಾಗಿ ಒಣಗಿದೆ, ಹಗುರವಾಗಿ ಸಂಡಿಗೆ ಬಂದಿದೆ. ಈಗ ನಾನು ಒಂದು ಗ್ಯಾಸ್ ಮೇಲೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಈ ಸಂಡಿಗೆ ಹಾಕಿ ನಾವು ಕರಿಬೇಕು. ಸಂಡಿಗೆ ಕರಿಲಿಕ್ಕೆ ಎಣ್ಣೆನೂ ಕೂಡ ಹೆಚ್ಚು ಬೇಕಾಗಲ್ಲ. ಈ ರೀತಿ ಕಲರ್ ಬರುವವರೆಗೂ ನಾವು ಚೆನ್ನಾಗಿ ಕರಿಬೇಕು. ಹಗುರ ಪಳ್ಳು, ಒಳಗಡೆ ಪಳ್ಳು ಇರುತ್ತೆ ಸಂಡಿಗೆ. ತುಂಬ ಚೆನ್ನಾಗಾಗುತ್ತೆ, ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಇವಾಗ ಇಲ್ಲಿ ನೋಡಿ, ಇದು ಕುಂಬಳಕಾಯಲ್ಲಿ ನೀರನ್ನು ನಾವು ಹಿಂಡಿ ತೆಗೆದಿಟ್ಕೊಂಡಿದ್ವಲ್ಲ, ಅದಕ್ಕೆ ನಾನಿಲ್ಲಿ ಒಂದು 3 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡರ್ ಹಾಕಿ ಇಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ತಾ ಇದ್ದೀನಿ. ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದಾದರೆ ಅರ್ಧ ನಿಂಬೆ ಹಣ್ಣು ಸಾಕು. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಗ್ಲಾಸ್ನಷ್ಟು ಅದು ರಸ ಆಗಿದೆ. 1 ಗ್ಲಾಸಿಗೆ ನಾವು 4 ಗ್ಲಾಸ್ನಷ್ಟು ಶರಬತ್ತನ್ನು ತಯಾರಿಸ್ಕೋಬೋದು. 1 ನಿಂಬೆಹಣ್ಣನ್ನು ಕೂಡ ಹಿಂಡಿ, ನೀವು ಬೆಲ್ಲ ಕೂಡ ಹೆಚ್ಚಿಗೆ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲನ ಹಾಕಿ ನೀವು ಶರಬತ್ತನ್ನು ಮಾಡ್ಕೋಬೋದು. ಈ ಶರಬತ್ತು ತುಂಬ ಚೆನ್ನಾಗಿರುತ್ತೆ, ರುಚಿನೂ ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.